ವಂದೇ ದೇವಮುಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಕವನ್ಹಿನಯನಂ ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂ ಚ ವರದಂ ವಂದೇ ಶಿವಂ ಶಂಕರಂ ವಂದೇ ಶಿವಂ ಶಂಕರಂ. ಕೋಲ ತುದಿಯ ಕೋಡಗದಂತೆ ನೇಣ ತುದಿಯ ಬೊಂಬೆಯಂತೆ ಆಡಿದೆನೆಯ ನೀ ಆಡಿಸಿದಂತೆ ನುಡಿದೆನೆಯ ನೀ ನುಡಿಸಿದಂತೆ ಇದ್ದೆನೆಯ ನೀ ಇರಿಸಿದಂತೆ ಜಗದ ಯಂತ್ರವಾಹಕ ಚನ್ನಮಲ್ಲಿಕಾರ್ಜುನ ದೇವ ಸಾಕೆಂಬನಕ್ಕ. ಸದ್ಗುರು ದೇವನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಸದ್ಗುರುವಿನ ಸ್ವರೂಪರಿಯಾಗಿರುವಂತಹ ರಾಷ್ಟ್ರ ಸಂತರು ಹೃದಯವಂತರೂ ಆಗಿರುವಂತಹ ಯತಿಕುಲ ಶ್ರೇಷ್ಠರೂ ಆಗಿರುವಂತಹ ಸದ್ಗುರು ಸಮರ್ಥ ಶ್ರೀ ಅದೃಶ್ಯ ಕಾಡಿಸಿದ್ದೇಶ್ವರ ಮಹಾಸ್ವಾಮೀಜಿಯವರಲ್ಲಿಯನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ತತ್ಸ್ವರೂಪರೇ ಆಗಿರುವಂತಹ ಪರಮಾನಂದವಾಡಿಯ ಶ್ರೀ ಡಾಕ್ಟರ್ ಬ್ರಹ್ಮಾನಂದ ಮಹಾಸ್ವಾಮೀಜಿಯವರಲ್ಲಿಯನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಪರಮ ಪೂಜ್ಯ ಸಿದ್ಧಲಿಂಗ ಶಿವಯೋಗಿಗಳಲ್ಲಿಯನ್ನ ಶರಣು ಸಮರ್ಪಣೆಗೈದು ಈ ಬ್ರಹ್ಮವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಪರಮ ಪೂಜ್ಯ ಪ್ರೇಮನಾಥ್ ಗುಪ್ತಾ ಧ್ಯಾನ ಯೋಗಿಗಳಿಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಭವ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಸಮಸ್ತ ಧ್ಯಾನ ಪ್ರೇಮಿಗಳಿಗೆ ಲೋಕದ ಚಿಂತಕರಿಗೆ ಎನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಹಿಮಾಲಯನ್ ಯೋಗಿ ಮಹಾವತಾರ್ ಬಾಬಾಜಿಯವರಿಂದ ಹಿಡಿದು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಪರ್ಯಂತ ಸಮಸ್ತ ಧ್ಯಾನ ಯೋಗಿಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಒಂದು ದಿವ್ಯ ಸಂಕಲ್ಪ, ಭವ್ಯವಾದಂತಹ ಪಿರಮಿಡ್ ನಿರ್ಮಾಣದ ಸತ್ಯ ಸಂಕಲ್ಪದ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಆ ಸಂಕಲ್ಪಕ್ಕಾಗಿ ತಾವೆಲ್ಲ ನಿರಂತರವಾಗಿ ಸಂಗೀತದ ಮೂಲಕ 3 ಗಂಟೆಗಳ ಕಾಲ ಧ್ಯಾನಾಸಕ್ತರಾಗಿ ಒಂದು ಭವ್ಯವಾದಂತಹ ಸಂಕಲ್ಪವನ್ನು ನೀವು ಮಾಡಿದ್ದೀವಿ. ಈ ಸಂಕಲ್ಪ ನಾವು ಯಾಕೆ ಮಾಡಬೇಕಾಗಿದೆ, ಯಾಕೆ ಪಿರಮಿಡ್ಗಳ ಧ್ಯಾನ ಕೇಂದ್ರಗಳ ನಿರ್ಮಾಣ ಆಗಬೇಕಾಗಿದೆ, ನಾವು ವಿಚಾರ ಮಾಡಬೇಕಾಗಿದೆ. ಯಾಕಂದರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಅನೇಕ ಚಿತ್ತ ವಿಭ್ರಾಂತಾಃ ಮೋಹಜಾಲ ಸಮಾವೃತಾಃ ಪ್ರಸಕ್ತಾಃ ಕಾಮ ಭೋಗೇಶು ಪತಂತಿ ನರಕೆ ಅಶುಚೌ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಅನೇಕ ಚಿತ್ತ ವಿಭ್ರಾಂತಾಃ, ನಮ್ಮ ಚಿತ್ತ ಅನೇಕತೆಯಲ್ಲಿ ಲೌಕಿಕದಲ್ಲಿ ಮುಳುಗಿಬಿಟ್ಟದ. ಅನೇಕ ವಿಚಾರಗಳು, ಅನೇಕ ಯೋಜನೆಗಳು, ನಮ್ಮ ಮನಸ್ಸಿನ ಶಕ್ತಿ ಜಗತ್ತಿನ ಎಲ್ಲ ಕಾರ್ಯಗಳೊಳಗ ಮುಳುಗಿ ತನ್ನ ಶಕ್ತಿ ಕಳ್ಕೊಂಡು ಬಿಟ್ಟದ. ಮನುಷ್ಯ
ಬಳಲಕತ್ತಿದ್ದಾನೆ. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತ. ನಮಗೆ ಮೋಹದ ಒಂದು ಜಾಲೆಯೊಳಗೆ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಪಾರಾಗಲಿಕ್ಕೆ ಬರ್ತಾನೇ ಇಲ್ಲ. ಆ ಮೋಹ ಜಾಲದಿಂದ ನಾವು ಪಾರಾಗಬೇಕಾಗ್ಯದ. ಆ ಅನೇಕ ಚಿತ್ತ ಭ್ರಾಂತಿಯಿಂದ ನಾವು ಪಾರಾಗಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಒಂದೇ ಒಂದು ಪರಿಹಾರ, ಅದು ಧ್ಯಾನ, ಅದು ಧ್ಯಾನ, ಅದು ಧ್ಯಾನ. ಪ್ರಸಕ್ತ ಕಾಮ ಭೋಗೇಶು. ಎಷ್ಟು ಆಸಕ್ತಿಯಿಂದ ನಾವು ಮುಳುಗಿ ಬಿಟ್ಟಿದ್ದೀವಿ. ಕಾಮ ಭೋಗೇಶು ಪ್ರಸಕ್ತಾ. ಹೆಂಗ ಒಂದು ಲೈಟಿಗೆ ಹುಳುಗಳು ಬರ್ತಾವು, ಸುಡುತ್ತದ, ಸುಟ್ರು ಮತ್ತೆ ಅಲ್ಲೇ ಬರ್ತದ. ದುಃಖ ಆಗ್ತದ, ಮತ್ತೆ ಅಲ್ಲೇ ಬರ್ತದ. ಶಾಂತಿ ಹೋಗ್ತದ, ಮತ್ತೆ ಅಲ್ಲೇ ಬರ್ತದ. ಎಲ್ಲಿಯವರೆಗೂ ಬರ್ತದ? ನಾಶ ಆಗುವವರೆಗೂ ಬರ್ತದ. ಪ್ರಸಕ್ತ ಕಾಮ ಭೋಗೇಶು ಪತಂತಿ ನರಕೆ ಅಶುಚೌ. ನರಕ ಎಲ್ಲಿದೆ ಅಂತಂದ್ರೆ ಯಾವಾಗ ನಮ್ಮ ಮನಸ್ಸು ಮೋಹದೊಳಗ, ಯಾವಾಗ ನಮ್ಮ ಮನಸ್ಸು ದುರಾಸೆಯೊಳಗ, ಯಾವಾಗ ನಮ್ಮ ಮನಸ್ಸು ಕಾಮ ಭೋಗದೊಳಗ ಪ್ರಸಕ್ತ ಆಗ್ತದೋ ಅದಕ್ಕಿಂತ ದೊಡ್ಡ ನರಕ ಯಾವುದಿಲ್ಲ. ಆ ನರಕದಿಂದ ಹೊರತಂದು ಸ್ವರ್ಗ ತೋರಿಸುವ ಒಂದೇ ಒಂದು ಮಾರ್ಗ, ಅದು ಧ್ಯಾನ ಮಾರ್ಗ. ನಮಗೆ ಸ್ವರ್ಗ ತೋರಿಸ್ತದ, ಆನಂದ ತೋರಿಸ್ತದ. ಮುಳುಗಿ ಬಿಟ್ಟಿದ್ದೀವಿ. ಮುಳುಗಲಿಕ್ಕೆ ಏನು ಕಾರಣ ಅಂತಂದ್ರೆ, ಹೆಂಗ ಒಂದು ಹಡಗು ಮುಳುಗಬೇಕಾದ್ರೆ ಏನು ಕಾರಣ? ಹಡಗಿನೊಳಗ ಒಂದು ಕಲ್ಲು ಮುಳುಗಬೇಕಾಗಿತ್ತಂದ್ರೆ ಕಲ್ಲಿನ ಭಾರವೇ ತಾನು ಮುಳುಗಲಿಕ್ಕೆ ಕಾರಣ ಆಗ್ತದ. ಒಂದು ಹಡಗು ಮುಳುಗಬೇಕಾಗಿತ್ತಂದ್ರೆ ಹಡಗಿನೊಳಗಿರುವಂಥ ನೀರು ಅದನ್ನು ಮುಳುಗಿಸ್ತದ. ಹಂಗೆ ನಾವು ಜೀವನದೊಳಗೆ ದುಃಖದೊಳಗೆ ಮುಳುಗಿ ಬಿಟ್ಟಿದ್ದೀವಿ. ಆ ದುಃಖದೊಳಗೆ ಮುಳುಗುವುದಕ್ಕೆ ಏನು ಕಾರಣ ಅಂತಂದ್ರೆ ನಮ್ಮಲ್ಲಿರುವಂತಹ ದುರಾಲೋಚನೆಗಳು, ದ್ವೇಷ ಭಾವಗಳು, ಸ್ವಾರ್ಥಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ. ಅದಕ್ಕೆ ಯಾರು ಮಹಾಪುರುಷರಂದ್ರ ಏತೆ ಸತ್ಪುರುಷಾ ಸ್ವಾರ್ಥಂ ಪರಿತ್ಯಜ್ಯಯೇ. ಯಾರು ಸ್ವಾರ್ಥವನ್ನು ಬಿಟ್ಟಿರ್ತಾರೋ ಅವರು ಮಹಾಪುರುಷರಾಗ್ತಾರ. ಮತ್ತು ಯಾರು ಧ್ಯಾನ ಮಾಡ್ತಾರೋ ಅವ್ರು ಎಂದೂ ಸ್ವಾರ್ಥಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ನಾವು ಸ್ವಾರ್ಥಿಯಾಗಿದ್ದೀವಂತಂದ್ರೆ, ನಾವೆಲ್ಲರೂ ಇಲ್ಲಿ ಕುಳಿತಂಥವ್ರು ಸ್ವಾರ್ಥಿಯಾಗಿದ್ದೀವಂತಂದ್ರೆ ಜಗತ್ತು ಕಲ್ಯಾಣಕ್ಕಾಗಿ ಇಂಥ ಬೃಹತ್ ಪಿರಾಮಿಡ್ ಅನ್ನು ಕಟ್ಟಲಿಕ್ಕೆ ನಾವ್ಯಾಕೆ ಸಂಕಲ್ಪ ಮಾಡ್ತಿದ್ದೀವಿ? ನಾವ್ಯಾರು ಸ್ವಾರ್ಥಿಗಳಲ್ಲ, ಲೋಕಹಿತ ಚಿಂತಕರು ನಾವೆಲ್ಲ, ನಿಸ್ವಾರ್ಥ ಜೀವನ. ಆದ್ರೆ ಮನುಷ್ಯ ಬಹಳಷ್ಟು ಜನಸಂಖ್ಯೆ ಅಜ್ಞಾನದಿಂದ ಮುಳುಗಿ ಬಿಟ್ಟದ. ದುಃಖದೊಳಗೆ ಮುಳುಗ್ಯಾರ. ಬಹುತೇಕ ನಮಗೆ ತೇಲಿಸುವ ಒಂದೇ ಒಂದು ಮಾರ್ಗ, ನಮ್ಮನ್ನು ಹಗುರಗಳಿಸುವ ಒಂದೇ ಒಂದು ಮಾರ್ಗ ಅಂತಂದ್ರೆ, ಪರಿಹಾರ ಅಂತಂದ್ರೆ ಅದು ಧ್ಯಾನ. ಅಂಥ ಮಾರ್ಗವನ್ನು ಇವತ್ತು ನಮ್ಮ ಋಷಿ ಮುನಿಗಳು, ಹಿರಿಯರು, ಇಂಥ ಅದ್ಭುತ ಯೋಗಿಗಳು, ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಎಂಥ ಜೀವನ ಅವರು. ನಮ್ಮ ಎಲ್ಲ ಯತಿಕುಲಕ್ಕೆ, ಸಾಧು ಸಮಾಜಕ್ಕೆ ಇವತ್ತು ಆದರ್ಶಪ್ರಾಯರು. ಯಾಕೆ? ತಮ್ಮ ಜೀವನವನ್ನು ಹಗಲಿ ರಾತ್ರಿ, ಆ ದಿನ ಈ ದಿನ ಅಲ್ಲ, ಪ್ರತಿ ಕ್ಷಣವೂ ಕೂಡ ಇವತ್ತು ಸಮಾಜದ ಕಲ್ಯಾಣವನ್ನು ಬಯಸ್ತಾ ಇದ್ದಾರೆ. ನಮ್ಮ ಭೂಮಿ ಉಳಿಸ್ಬೇಕು, ನಮ್ಮ ಸಂಸ್ಕೃತಿಯನ್ನು ಉಳಿಸ್ಬೇಕು, ನಮ್ಮ ಈ ಸಂಸ್ಕಾರವನ್ನು ಉಳಿಸ್ಬೇಕಂಥೇಳಿ ಹಗಲಿ ರಾತ್ರಿ ಗಂಧ ತೇದಿದಾಗ ಹೆಂಗೆ ಗಂಧ ಸವಿತ, ಹೆಂಗೆ ಊದಿನ ಕಡ್ಡಿ ಊದುಬತ್ತಿ ಸುಟ್ಕೊಂಡು ಹೆಂಗೆ ಸುಗಂಧ ಕೊಡ್ತದೋ ಹಂಗೆ ತಮ್ಮ ಶರೀರವನ್ನು ಸುಟ್ಟುಕೊಂಡು ಇವತ್ತು ತಮ್ಮ ಶರೀರದ ಸುಖವನ್ನು ಬಯಸದೆ ಇವತ್ತು ಸಮಾಜ ಕಲ್ಯಾಣಕ್ಕಾಗಿ ಅವರು ಶ್ರಮ ಪಡ್ತಾ ಇದ್ದಾರೆ. ಇಂಥ ಯೋಗಿಗಳ ಮಧ್ಯೆ ನಾವಿದ್ದೀವಿ. ನಮಗೆ ಎಷ್ಟು ಸಾಧ್ಯ ಅಷ್ಟು ನಾವು ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸಬೇಕು. ಜಗತ್ತಿನೊಳಗೆ ನಾವು ಏನಾದರೂ ಜಗತ್ತಿಗೆ ಕೊಡುಗೆ ಕೊಡಬೇಕಾಗಿತ್ತಂತಂದ್ರೆ ಯಾವುದು ಅತ್ಯಂತ ದೊಡ್ಡ ಕೊಡುಗೆ ಅಂತಂದ್ರೆ, ನಾವು ಧ್ಯಾನಾಸಕ್ತರಾಗಿ ನಿರ್ಮಲ ಮನಸ್ಸಿನವರಾಗಿ ಪರಿಶುದ್ಧ ಭಾವವುಳ್ಳವರಾಗಿ ಲೋಕ ಕಲ್ಯಾಣದ ಒಂದು ವಿಚಾರ ಮಾಡಿಬಿಟ್ಟಿವಿ ಅಂತಂದ್ರೆ ಇದಕ್ಕಿಂತ ದೊಡ್ಡ ಕೊಡುಗೆ ಇನ್ನೊಂದು ಯಾವುದೂ ಇಲ್ಲ. ಅದಕ್ಕೆ ಶ್ರೂಯತಾಂ ಧರ್ಮ ಸರ್ವಸ್ವಂ ಶ್ರುತ್ವಾಚಪಿ ಅವಧಾರ್ಯತಾಂ. ಎಲ್ಲ ಧರ್ಮಗಳ ಸಾರವನ್ನು ಒಂದು ಕಡೆ ಕೂಡಿಸಿ ಒಂದೆರಡು ಮಾತು ಹೇಳ್ಯಾರಂತ. ಏನು? ಆತ್ಮನಃ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೇತ್. ಯಾವುದು ನನ್ನ ಆತ್ಮಕ್ಕೆ ಪ್ರತಿಕೂಲ ಆಗ್ತದೋ,
ಯಾವುದು ನನ್ನ ಆತ್ಮಕ್ಕೆ ಸಂಕಷ್ಟ ಕೊಡ್ತದೋ, ಯಾವುದು ನನಗೆ ಬಾಧೆಯನ್ನುಂಟು ಮಾಡ್ತದೋ ಅದನ್ನು ನಾನು ಯಾರಿಗೂ ಆಚರಿಸಬಾರದು. ಇದಕ್ಕಿಂತ ದೊಡ್ಡ ಧರ್ಮ ಯಾವುದಿಲ್ಲ. ಇದನ್ನು ಕಲಿಸ್ತದ ಧ್ಯಾನ. ನಮಗೆ ನಾವು ಕ್ರಿಯೆ ಮಾಡಿಕೊಳ್ಬೇಕಾಗ್ಯದ, ನನಗೆ ನಾನು ಪರಿವರ್ತನೆ ಮಾಡಿಕೊಳ್ಬೇಕಾಗ್ಯದ, ನಾನು ಯಾತ್ರೆ ಮಾಡಬೇಕಾಗ್ಯದ. ಜಗತ್ತಿನೊಳಗ ನಮಗೆ ಶಾಸ್ತ್ರದೊಳಗೆ ಹೇಳ್ತೀವಿ ನಾವು, ಈಶ್ವರ ಕೃಪೆ, ಗುರು ಕೃಪೆ, ವೇದ ಕೃಪೆ, ಅಂತಃಕರಣ ಕೃಪೆ, ಬ್ಲೆಸ್ಸಿಂಗ್ಸ್. 4 types ಆಫ್ ಬ್ಲೆಸ್ಸಿಂಗ್ಸ್ ನಾವು ಹೇಳಿ ಕಲಿತೀವಿ, ಎಲ್ಲರಿಗೂ ಗೊತ್ತದ. ಆದ್ರೆ ಆ ಈಶ್ವರ ಕೃಪೆಗಿಂತ, ವೇದ ಕೃಪೆಗಿಂತ, ಗುರು ಕೃಪೆಗಿಂತ ಒಂದು ಕೃಪೆ ಭಾಳ ದೊಡ್ಡದದ. ಯಾವ ಕೃಪೆ ಅಂತಂದ್ರೆ, ನನ್ನ ಮನಸ್ಸನ್ನು ನನ್ನ ಹಿಡಿತದೊಳಗಿಟ್ಟುಕೊಂಡು ನಾನು ಹೋಗಬೇಕಾದ ಮಾರ್ಗದಲ್ಲಿ ಸರಿಯಾಗಿ ನನ್ನ ಮನಸ್ಸನ್ನು ಕರೆದುಕೊಂಡು ಹೋಗಿ ಎಲ್ಲಿ ಮುಟ್ಟಬೇಕು ಅಲ್ಲಿ ಮುಟ್ಟುಕೊಂಡು, ಎಲ್ಲಿ ನಾವು ತಲುಪಬೇಕು ಅಲ್ಲಿ ತಲುಪಿ ಆ ಪರಮಧಾಮದಲ್ಲಿ ಪರಮಶಾಂತಿಯಲ್ಲಿ ನೆಲೆ ಕಾಣಬೇಕಾಗಿದ್ದು ಅಂತಃಕರಣ ಕೃಪೆ. ಅದನ್ನು ಸಾಧಿಸಿಕೊಳ್ಳೋದು ಧ್ಯಾನ ಮಾರ್ಗದಿಂದ ಮಾತ್ರ ಸಾಧ್ಯ. ನಮಗೆ ನಾವು ಆಶೀರ್ವಾದ ಮಾಡ್ಕೊಳ್ಬೇಕಾಗ್ಯದ. ಈಶ್ವರ ಕೃಪೆ ಆಗಿದೆ, ವೇದ ಕೃಪೆ ಆಗಿದೆ, ಗುರು ಕೃಪೆ ಆಗಿದೆ. ಆದ್ರೆ ನಮ್ಮ ಕೃಪೆ ನಮಗೆ ಆಗಬೇಕಾಗಿದೆ. ಜಗತ್ತಿನೊಳಗೆ ಇಲ್ಲಿ ಯಾರು ಬಂದು ಕುಳಿತೀರಲ್ಲ, ಇವತ್ತು ನಿಮಗೆ ನೀವು ಕೃಪೆ ಮಾಡ್ಕೊಂಡಿರಿ. 3 ತ್ರಾಸು ಏನು ನೀವು ಧ್ಯಾನ ಮಾಡಿದ್ರಲ್ಲ, ಅದು ನಿಮಗೆ ನೀವು ಆಶೀರ್ವಾದ ಮಾಡ್ಕೊಂಡಂಗ. ಜಗತ್ತಿನೊಳಗೆ ನಾವು ಹೇಳ್ತೀವಿ 7 ವಂಡರ್ಸ್ ಆಫ್ ದಿ ವರ್ಲ್ಡ್. ನಾವು ಹೇಳಿದ್ರಲ್ಲ ಸ್ವಾಮೀಜಿಯವರು, ಯಾವ್ಯಾವದವ ನಿಮ್ಗೆ ಗೊತ್ತದ. ಒಂದು ನಮ್ಮ ಭಾರತದ ಒಂದು ತಾಜ್ ಮಹಲ್ ಐತಿ, ಚೀನಾದೊಂದು ಮಹಾಗೋಡೆ ಐತಿ, 20,000 ಕಿಲೋಮೀಟರ್ ದೊಡ್ಡ ಗೋಡೆ ಇದೆ, ಚೀನಾದ ಮಹಾಗೋಡೆ ಇದೆ. ಪೆರುವಿನೊಳಗೆ ಒಂದಿದೆ, ಜೋರ್ಡನ್ದೊಳಗೆ ಒಂದಿದೆ, ಮತ್ತು ಬ್ರೆಜಿಲ್ದೊಳಗೆ ಒಂದಿದೆ, ಪೆರುವಿನೊಳಗೆ ಒಂದಿದೆ. ಇವೆಲ್ಲ ಏನು 7 ವಂಡರ್ಸ್ ಆಫ್ ದಿ ವರ್ಲ್ಡ್. ಆದ್ರೆ ಆ ಎಲ್ಲ ವಂಡರ್ಸ್ ಆಫ್ ದಿ ವಂಡರ್ ಯಾವುದಂತಂದ್ರೆ ನಮ್ಮ ಮನಸ್ಸು. ಅದರೊಳಗೆ ಆನಂದ ಪಟ್ಟಿವಂತಂದ್ರೆ ಆ ಒಂದು ಸಲ ಹೋಗಿ ಬಂದ್ರೆ ಇನ್ನೊಂದು ಸಲ ನಾವು ಹೋಗಕ್ಕೆ ಮನಸ್ಸು ಒಪ್ಪೋದಿಲ್ಲ. ಅದು ನೋಡಿದ ಸಿನಿಮಾ ಏನು ನೋಡೋದು, ಕೇಳಿದ ಹಾಡು ಏನು ಕೇಳೋದು, ನೋಡಿದ ಜಾಗ ಏನು ನೋಡೋದು, ಹೊಸ ಜಾಗಕ್ಕೆ ಹೋಗೋಣ ಅಂತ ನಮಗೆ ಅನಿಸ್ತದ. ಈ ವಂಡರ್ಸ್ ಏನದಾವಲ್ಲ, ಅದ್ಭುತಗಳು, 7 ಅದ್ಭುತಗಳು, ಅವು ನೋಡಿದ್ರೆ ಒಂದು ಸಲ ಸಾಕು ಅನಿಸ್ತದ. ಆದರೆ ಈ ಧ್ಯಾನ ಲೋಕದೊಳಗೆ ಹೋಗಿಬಿಟ್ರಂತಂದ್ರೆ ಅನ್ಲಿಮಿಟೆಡ್ ವಂಡರ್ಸ್ ಹ್ಯಾಪನ್ಸ್. ಅನಂತ ಲೀಲೆಗಳು ಇಲ್ಲಿ ನಡೀತಾವು. ಅದಕ್ಕೆ ಅನಂತ ಲೀಲಾ ಪುರುಷ ನಾವಾಗಬೇಕಾಗ್ಯದ. ಅದಕ್ಕೆ ಒಂದೇ ಒಂದು ಕಾರಣ, ಧ್ಯಾನ ಮಾರ್ಗ. ಧ್ಯಾನದ ಮೂಲಕ ನಾವು ಅದನ್ನು ಸಾಧಿಸಿಕೊಳ್ಬೇಕಾಗ್ಯದ. ಶಾಂತಿಯ ಮಾರ್ಗವನ್ನು ನಾವು ತಲುಪಬೇಕಾಗ್ಯದ. ಸಮಾಜ ಸುಸ್ಥಿತಿಯನ್ನು ನಾವು ಕಾಪಾಡಬೇಕಾಗ್ಯದ. ಮನುಷ್ಯ ಅಜ್ಞಾನದಿಂದ ದ್ವೇಷ, ಭಾಷೆಗಳಲ್ಲಿ ದ್ವೇಷ, ದೇಶಗಳಲ್ಲಿ ದ್ವೇಷ, ವ್ಯಕ್ತಿಗಳಲ್ಲಿ ದ್ವೇಷ, ಬಾಂಧವ್ಯಗಳಲ್ಲಿ ದ್ವೇಷ, ಗ್ರಾಮಗಳಲ್ಲಿ ದ್ವೇಷ, ಗೃಹಗಳಲ್ಲಿ ದ್ವೇಷ, ಎಲ್ಲ ದ್ವೇಷಾಗ್ನಿಯಲ್ಲಿ ನಮ್ಮ ಜಗತ್ತು. ಬಹುತೇಕ ಏನು ನಿನ್ನೆ ಆಯ್ತಲ್ಲ ಏರ್ ಕ್ರಾಶ್, 242 ಜನ ಹೋದ್ರು ಪಾಪ. ಮತ್ತು ಎಷ್ಟೋ ಭೂಕಂಪಗಳಾಗ್ತಾವು, ಎಷ್ಟೋ ಪ್ರವಾಹಗಳಾಗ್ತಾವು. ಈ ಎಲ್ಲದಕ್ಕಿಂತ ಹೆಚ್ಚಿನದೊಂದು ದೊಡ್ಡ ಕಿಚ್ಚ, ಹೊಟ್ಟೆ ಕಿಚ್ಚ. ಇದು ಕಿಚ್ಚು, ಈ ಹೊಟ್ಟೆ ಕಿಚ್ಚು ಸುಟ್ಟಂಥ ಜನರನ್ನು ಯಾವ ಅಗ್ನಿ ಸುಡೋಕ್ಕಾಗಿಲ್ಲ. ಈ ಹೊಟ್ಟೆಗಿನ ಕಿಚ್ಚ ಭಾಳ ಸುಟ್ಟೈತೆ ನಮಗೆ. ಬಹುತೇಕ ಧ್ಯಾನ ಮಾಡಿ ಆ ಕಿಚ್ಚು ಶಾಂತ ಮಾಡ್ಕೊಳ್ಬೇಕಾಗ್ಯದ. ಆ ಕಿಚ್ಚು ಶಾಂತ ಆತಂದ್ರೆ ಜಗತ್ತು ಶಾಂತ ಆಗ್ತದ. ಶಾಂತಿಯ ಮಾರ್ಗವನ್ನು ಬುದ್ಧ ಮಹಾವೀರ ಅನೇಕ ಜ್ಞಾನಿಗಳೆಲ್ಲ ನಮಗೆ ತೋರಿಸಿಕೊಟ್ರು. ಅದಕ್ಕಾಗಿ ದಿವ್ಯ ಪುರುಷರು ನಮ್ಮ ಭಾರತದಲ್ಲಿ ವಿರಳಾತಿ ವಿರಳರು ಅನೇಕ ಈ ಆಧ್ಯಾತ್ಮಿಕ ಲೋಕದಲ್ಲಿ ಧ್ರುವತಾರೆಯಂತೆ ಕಂಗೊಳಿಸುವ, ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸುವ ಸ್ವಾಮಿಗಳಲ್ಲಿ ಯಾರಾದರೂ ಶ್ರೇಷ್ಠ ವ್ಯಕ್ತಿಗಳನ್ನು ನಾವು ಕಂಡಿವಂತಂದ್ರೆ ಅದು ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು. ಗೋಸೇವಾ, ಸಾವಯವ ಕೃಷಿ, ಅನೇಕ ಎಂಥ ಗುರುಕುಲ ನಮ್ಮ ಭಾರತದಲ್ಲಿ ಎಲ್ಲೂ ಇಲ್ಲ. ಆ ಸಂಸ್ಕೃತಿಯನ್ನು ಉಳಿಸಬೇಕಂತೇಳಿ ಎಷ್ಟು ಶ್ರಮ ಪಡ್ತಾರೆ. ರಾಜ್ಯದಿಂದ ರಾಜ್ಯಕ್ಕೆ ಪ್ರತಿದಿನ ಸಂಚಾರ ಇರ್ತದೆ. ಒಂದು ಕ್ಷಣವೂ ಕೂಡ ಅವರು ಶ್ರಮಿಸುವುದು, ಅವರು ವಿಶ್ರಾಮ ಇಲ್ಲ. ಶ್ರಮ ಯಾತಕ್ಕಾಗಿ? ಜಗತ್ತಿನ ಕಲ್ಯಾಣವನ್ನು ಬಯಸ್ತಾರೆ ಯೋಗಿಗಳು, ಜಗತ್ತಿನ ಕಲ್ಯಾಣವನ್ನು ಬಯಸ್ತಾರೆ. ಅದಕ್ಕಾಗಿ ನೀವು ನಮ್ಮ ಕೈಲಿಂದ ಎಷ್ಟು ಸಾಧ್ಯ ನಾವು ಪರಿವರ್ತನೆ ಆಗೋಣ. ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಅಷ್ಟು ಜಗತ್ತನ್ನು ಪರಿವರ್ತನೆಗೊಳಿಸೋಣ. ಇದಕ್ಕಿಂತ ದೊಡ್ಡ ಧರ್ಮ ಯಾವುದಿಲ್ಲ, ಇದಕ್ಕಿಂತ ದೊಡ್ಡ ರಾಜಮಾರ್ಗ ಯಾವುದಿಲ್ಲ, ಇದಕ್ಕಿಂತ ದೊಡ್ಡ ಧ್ಯಾನ ಜಗತ್ತು ಯಾವುದಿಲ್ಲ. ನಾವು ಸೇವಿಸುವ ಆಹಾರ ಶುದ್ಧವಾಗಿಟ್ಟುಕೊಳ್ಳೋಣ. ನಮ್ಮ ಸುತ್ತಮುತ್ತಲಿರುವಂತಹ ಜನರ ಆಹಾರವನ್ನು ಶುದ್ಧವಾಗಿಸೋಣ. ಶಾಕಾಹಾರ ಜಗತ್, ಪಿರಾಮಿಡ್ ಜಗತ್, ನಮ್ಮ ಧ್ಯಾನ ಜಗತ್ತನ್ನು ಅದ್ಭುತಗೊಳಿಸೋಣ. ಭಾರತ
ಭಾರತ ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲ ಜೀವಿಗಳು ಕೂಡ ಧ್ಯಾನಕ್ಕೆ ಬರಲೇಬೇಕು, ಎಂದಾರು ಒಂದಿನ ಬರಲೇಬೇಕು. ಅದ್ರ ಮನಸ್ಸು ಅದು ಇದು ಸ್ವಲ್ಪ ಪ್ರಯತ್ನ ಬೇಕಾಗ್ತದೆ. ನಾ ಅಪ್ಪಾಜಿಯವರು ಕೇಳಿದೆ, ಅವರು ಒಂದು ವಿಡಿಯೋ ವೈರಲ್ ಆಗಿತ್ತು, ನಾನು ಅವ್ರ ಪ್ರವಚನ ಕೇಳ್ತಿರ್ತೀನಿ. ನಾವೇನು ಮಾತಾಡ್ತೀವಿ ಎಲ್ಲ ಇವರಿಂದ ಬಂದಿದ್ದು, ಇವರಿಂದ ಕಲ್ತಿದ್ದು, ಇವ್ರ ನೆರಳಾಗಿ ಬೆಳೆದವ್ರು ನಾವು. ಇಲ್ಲೇ ಊಟ ಮಾಡಿ ಬೆಳೆದೀವಿ ನಾವು ಸಣ್ಣವರಿದ್ದಾಗಿಂದ. ಅಪ್ಪಗಳು ಒಂದು ವಿಡಿಯೋದೊಳಗೆ ವೈರಲ್ ಆಗಿತ್ತು, ಅವ್ರ ಮಾತು ಹೇಳಿದ್ರು. ಏನು? ಮಧುಮಕ್ಷಿಕ ನ್ಯಾಯ, ಮಲಮಕ್ಷಿಕ ನ್ಯಾಯ. ಅಂದ್ರೆ ಮಧುಮಕ್ಷಿಕ ಅಂತಂದ್ರೆ ಜೇನುಹುಳ. ಆ ಜೇನುಹುಳ ಹೋಗಿ ದುಂಬಿ ಆ ಹೂವಿನ ಮೇಲೆ ಕುಳಿತು ಮಕರಂದ ಹೀರ್ತದೆ ವಿನಃ ಆ ಜೇನುಹುಳ ಹೋಗಿ ಎಂದೂ ಹೊಲಸಿನ ಮೇಲೆ ರೊಜ್ಜಿನ ಮೇಲೆ ಕುಳಿತು ಇತಿಹಾಸನೇ ಇಲ್ಲ. ಇದು ಮಧುಮಕ್ಷಿಕ. ಮತ್ತು ಮಲಮಕ್ಷಿಕ ಅದು ಎಂದೂ ಹೂವಿನ ಮ್ಯಾಗ ಕುಂಡ್ರಂಗೆ ಇಲ್ಲ, ಬರೀ ಹೋಗಿ ಎಲ್ಲಿ ಕುಂಡಿರ್ತೈತಿ ಅಲ್ಲೇ ಕುಂದಿರ್ತದ. ನಾವು ಹೆಂಗಾಗ್ಬೇಕಂತಂದ್ರ, ಈ ಧ್ಯಾನಾಸಕ್ತರು ಹೆಂಗದೀವಂತಂದ್ರ, ಈ ಧ್ಯಾನ ಜಗತ್ತಿನೊಳಗ ಪಿರಾಮಿಡ್ನೊಳಗ ಕುಳಿತರೆ ನಾವೇನಾಗ್ತೀವಂತಂದ್ರ ಮಧುಮಕ್ಷಿಕ ಜೇನು ಹುಳುಗಳಾಗ್ತೀವಿ ನಾವು. ಮತ್ತು ನಾವು ಹೋಗಿ ಈಗ ಜಗತ್ತು ಹೆಂಗೆ ಹೊಂಟೈತಿ, ಹೊರಗಿನ ಜಗತ್ತು ಹಂಗೆ ಹೋಗಿ ಅದಕ್ಕೆ ಬಡದಾಡಿ ಒಂದಿನ ನಾಶ ಆಗಿಬಿಟ್ಟಿವಿ ಅಂತಂದ್ರೆ ಮಲಮಕ್ಷಿಕ ಅದು ಆಗೋದು ಬೇಡ. ಸಹಜವಾಗಿ ನಮ್ಮ ಪ್ರವೃತ್ತಿ ಹಂಗದ, ನಮ್ಮ ಮನುಷ್ಯನ ಪ್ರವೃತ್ತಿ, ನಮ್ಮ ಸೃಷ್ಟಿ ಹಂಗದ. ಸಹಜವಾಗಿ ಇಳಕಲಿಗೆ ನೀರು ಹೆಂಗಿರ್ತದೆ, ಮನಸ್ಸುಗಳು ಕೂಡ ಪಂಚ ವಿಷಯಗಳ ಪ್ರಪಂಚ ಅಂದ್ರೆ ಪಂಚ ವಿಷಯಗಳು, ಶಬ್ದ ಸ್ಪರ್ಶ ರೂಪ ರಸಗಂಧದೊಳಗೆ ಮುಳುಗಿ ಬಿಡ್ತೀವಿ. ಅದರಿಂದ ಹೊರಗೆ ತರಬೇಕಾಗಿದೆ ಅಷ್ಟ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಲಸದಂತಿರಿಸು ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಬೇಡ್ಕೊಂಡಾರ. ಅಲ್ಲೇ ನಮ್ಮ ಮನಸ್ಸು ಎಲ್ಲಿ ಜಗತ್ತಿನೊಳಗೆ ಧ್ಯಾನದೊಳಗೆ ಮನಸ್ಸು ಅಲ್ಲೇ ಇರಬೇಕು. ನಾವು ಏನು ಮಾಡಿದ್ರೆ ನಮ್ಮ ಲಕ್ಷ್ಯ ಅಲ್ಲೇ ಇರಬೇಕು. ಬರೀ ನಿತ್ಯ ಸ್ಮರಣೆ ಆಗಬೇಡ್ರಿ, ನಿತ್ಯ ಧ್ಯಾನಿಗಳಾಗಬೇಡ್ರಿ, ಸದಾ ಸ್ಮರಣೀಯರು, ಸದಾ ಧ್ಯಾನಿಗಳಾಗ್ರಿ. ಸದಾ ಧ್ಯಾನ, ಬರೀ ಈಗ ಇಲ್ಲಿ ಕುಳಿತಾಗಷ್ಟ ಧ್ಯಾನ ಅಲ್ಲ, ಸದಾ ಧ್ಯಾನದೊಳಗಿರಬೇಕು ಅಂತ ಭವ್ಯವಾದಂತಹ ಈ ಕಾರ್ಯಕ್ರಮ. ಇದಕ್ಕೆ ಎಷ್ಟು ಸಾಧ್ಯ, ಇದಕ್ಕೇನು ಶ್ರಮ ಪಡಬೇಕು, ನಿಮಗೇನು ಸಾಧ್ಯ, ಇಂಥ ಭವ್ಯವಾದದ್ದು ಎಲ್ಲಿಯೂ ಇಲ್ಲ. ಭಾರತದೊಳಗಿಲ್ಲ, ಕರ್ನಾಟಕದಾಗಿಲ್ಲ, ಮಹಾರಾಷ್ಟ್ರದಾಗಿಲ್ಲ. 500 by 500 ಪಿರಾಮಿಡ್. ನನಗೆ 500 ಫೂಟ್ ಇದು ಎಷ್ಟು ಫೂಟ್ ಐತೆ ಅಂತ ನಾನು ಲೆಕ್ಕ ಹಾಕಕತ್ತಿದ್ದೆ. ಇದೊಂದು 200 ಫೂಟ್ ಇರಬೇಕಿದು. 500 ಇದೊಂದು 300 ಫೂಟ್ ಐತೇನ್ರಿ ಇರಬೇಕು. 500 ಫೀಟ್ 500 by 500 ಅಂದ್ರೆ ಎಷ್ಟು ಭವ್ಯವಾದಂತಹ 6 ಎಕರೆ ಜಮೀನದೊಳಗೆ ಎಲ್ಲ ಯೋಗಿಗಳು ಒಂದೇ ಕಡೆ ಕುಳಿತು ಬಿಟ್ರೆ ಸಾಕು, ಅಲ್ಲಿ ಧ್ಯಾನ ಮಾಡಿ ಹೊರಗೆ ಹೋಗಿಬಿಟ್ರೆ ಜಗತ್ತ ಶುದ್ಧ ಆಗಿಬಿಡ್ತದ. ಅಂಥ ಭವ್ಯವಾದಂತಹ ಇದು ಒಂದು ಕಣೇರಿ ಮಠ ಅಂದರೆ ಹೆಂಗಾಗಬೇಕಂದ್ರೆ ಹೆಂಗೆ 7 ವಂಡರ್ಸ್ ಹೆಂಗೆ ಅದಾವು, ಆ ಲೀಸ್ಟ್ನೊಳಗೆ ಒಂದು ಕಣೇರಿ ಮಠ ಕೂಡ ಪಿರಾಮಿಡ್ ಒಂದು ವಂಡರ್ಸ್ ಒಳಗೆ ಸೇರ್ಬೇಕಂತೇಳಿ ಆಸೆ ಪಡಿಸಿ ನೀವೆಲ್ಲರೂ ಕೂಡ ಏನು ಬೇಕು ಅಷ್ಟು ಸಾಧ್ಯವಾದಷ್ಟು ಸಹಾಯ ಸಹಕಾರ ನಾವೆಲ್ಲ ಮಾಡಿ ಅದ್ಭುತವಾದ ಲೋಕವನ್ನು ನಿವಾರಣೆ ಮಾಡೋಣ ಅಂತ ಹೇಳ್ತಾ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ಆ ಸಮಾಜದ ಕಳಕಳಿ, ಆ ಎಲ್ಲ ಧ್ಯಾನ ಯೋಗಿಗಳ ಕರುಣೆ ಕೂಡ ಇಲ್ಲಿ ಅನಾದಿ ಕಾಲದಿಂದ ಆದಿ ಶಿವನಿಂದ ಹಿಡಿದು ಇಲ್ಲಿವರೆಗೆ ಎಷ್ಟು ಜನ ಯೋಗಿಗಳಾಗಿದ್ದಾರೆ, ಸತ್ಯ ಸಂಕಲ್ಪಿಗಳಾಗಿದ್ದಾರೆ, ಅವರೆಲ್ಲ ಕೃಪೆಯೂ ಕೂಡ ನಮ್ಮ ಮೇಲಿರಲಿ. ಇದನ್ನು ಭವ್ಯವಾದ ನಿರ್ಮಾಣ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಯವರ ನೇತೃತ್ವದೊಳಗೆ ಮಾಡಿ ಜಗತ್ತು ಕಲ್ಯಾಣಕ್ಕೆ, ಜಗತ್ತಿಗಾಗಿ ಒಂದು ಕೊಡುಗೆ ಕೊಡೋಣ ಅಂತ ಹೇಳ್ತಾ ನನ್ನೆರಡು ತೊದಲ ನುಡಿಗಳನ್ನು ಗುರುಗಳ ಚರಣಗಳಿಗೆ ಸಮರ್ಪಣೆ ಮಾಡ್ತೇನೆ. ಓಂ ತತ್ಸತ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.